ಮೇಡಮ್ ಅವರೇ, ನನ್ನ ಮಗ ಎಲ್ಲಿ ಕಾಣ್ತಾನೆ ಇಲ್ವಲ್ಲ? ಹಾ, ಅದು ಅವರು ಸಾವುಕಾರು ಕರ್ಕೊಂಡ್ಬಂದು ಬಿಡ್ತಾ ಇದ್ರು ಅಷ್ಟೇನೆ, ಕರ್ಕೊಂಡೇನು ಹೋಯ್ತಾ ಇರಲಿಲ್ಲ. ಹೋಗ್ಬೇಕಾರೆ ಮಕ್ಳ ಜೊತೆನೇ ಹೊಂಟು ಬರೋಣಲ್ಲ ನಿಮ್ಮ ಮಗ, ಬರ್ಲಿಲ್ವಾ? ಏನು, ನನ್ನ ಗಂಡ ವಾಪಸ್ ಕರ್ಕೊಂಡು ಬರ್ತಾ ಇರ್ಲಿಲ್ವಾ ಇಲ್ಲಿಗೆ? ಇಲ್ಲ ಕಣಮ್ಮ, ವಾಪಸ್ ಕರ್ಕೊಂಬತ್ತಾ ಇರಲಿಲ್ಲ. ಬಿಟ್ಬಿಟ್ಟು ಹೋಗೋರು ಅಷ್ಟೇ ನೀ. ಆಮೇಲೆ ಮಕ್ಕಳ ಜೊತೆ ನೀ ಹೋಗೋರು. ಶಾರದಾ ಅಂತ ಅವರಲ್ಲ, ಆ ಶಾರದಾ ಅವ್ರ ಜೊತೆ ಹೋಗೋರು ಯಾವಾಗಲೂ. ಹುಡುಗ ಶಾರದಾ ಜೊತೆ ಹೋಯ್ತಾ ಇದ್ರು. ಬುಡಿ ನಮ್ಮ ಅಕ್ಕಪಕ್ಕದ ಮನೆ ನೀ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಅವಳೇನೇ ಕರ್ಕೊಂಡು ಹೋಯ್ತಾ ಇದ್ಲು. ನಾನು ಅದಕ್ಕೆ ಸರಿ ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಯ್ತಿದ್ದೆ. ಏನು, ಆ ಶಾರದಿ ನನ್ನ ಮಗುನ ಕರ್ಕೊಂಡು ಹೋದ್ಲಾ? ನಿಜ ಹೇಳಿ, ಅವ್ರ ಜೊತೆನೇ ಹೋಗೋರ ಏನು? ಅಯ್ಯೋ, ದಿನ ಜೊತೆಗೆ ನೀವು ಹೋಯ್ತಾ ಇದ್ರು ಕಣಮ್ಮ. ನಮ್ಗೇನು ಗೊತ್ತು, ಮಕ್ಕಳನ್ನ ಬಿಟ್ಬಿಟ್ಟು ಹೋಗೋದು ಕರ್ಕೊಂಡು ಹೋಗೋದು ಎಲ್ಲ ಪೇರೆಂಟ್ಸ್ ಜವಾಬ್ದಾರಿ ಅಲ್ವಾ? ಎಲ್ಲ ಪೇರೆಂಟ್ಸು ಬಂದು ಕರ್ಕೊಂಡು ಹೋಗ್ತಾ ಇದ್ರು. ನಿಮ್ಮ ಮಗುನ ಅವರೇನೇ ಕರ್ಕೊಂಡು ಹೋಗ್ತಾ ಇದ್ರು. ನಮ್ಗೆ ಅಷ್ಟೇ ಗೊತ್ತಿರೋದು, ಬೇರೆ ಏನೂ ಗೊತ್ತಿಲ್ಲ. ಶಾರದಾ ಅವ್ರ ಮನೆಗೆ ಹೋಗ್ರೆ ಅಲ್ಲೆಲ್ಲಾದ್ರೂ ನೋಡ್ರಿ ನೀವು, ನಿಮ್ಗೆ ಅವಾಗ ಗೊತ್ತಾಗುತ್ತೆ ಅನ್ಸುತ್ತೆ. ಒಂದ್ಸಲ ಅವ್ರು ಶಾರದಾ ಅವ್ರನ್ನ ಹೋಗಿ ಕೇಳಿ. ನನ್ನ ಗಂಡ ಅವನೇ ಲೋಫರ್ ನನ್ನ ಮಗ ಕರ್ಕೊಂಡು ಬರ್ದಿದ್ದಂಗೆ ಇನ್ನೇನು ಅವನಿಗೆ ದೊಡ್ಡ ಕೆಲಸ ಇತ್ತು ಅಂತ ನನಗಂತೂ ಗೊತ್ತಾಯ್ತಿಲ್ಲ. ಮಗು ನೋಡ್ಕೊಳ್ಳೋದಕ್ಕಿಂತ ಬೇರೆ ಇನ್ನು ಎಂಥ ಕೆಲಸ ಇರೋಕ್ಕಾಯ್ತದೆ? ಮಗುನೂ ಬೇಡ ಏನು ಬೇಡ ಅವನಿಗಂತೂ. ನನ್ನ ಕರ್ಮಕ್ಕೆ ಒಳ್ಳೆ ಎಂಥರು ಸಿಕ್ಬಿಟ್ಟವ್ರೆ ಅಂತಂದರೆ ಸರಿ ಆಯಿತು ಹೇಳಿ, ಹೋಗ್ಬಿಟ್ಟು ಕರ್ಕೊಂಬಿಟ್ಟು ಬರ್ತೀನಿ. ಅಲ್ಲ, ಈ ಮನ್ಯಾಳಿ ಯಾಕೆ ನನ್ನ ಮಗನ ಕರ್ಕೊಂಡು ಹೋಯ್ತಾ ಇದ್ಲು ದಿನಾನುವೆ? ಏನಾರ ಸ್ಕೆಚ್ ಹಾಕೋಳ ಏನು? ಇಲ್ಲ ಬಿಟ್ಬಿಡ್ಬೇಕು ಅಂತ ಏನಾರ ಮಾಡಿಡೋಳ ಏನು? ಸಾಯಿಸ ಪಿಲಾನೇ ಮಾಡಿರಬೇಕು ಅಂತ ಅನ್ನಿಸ್ತದೆ. ಅದಕ್ಕೆ ನನಗೆ ದೊಡ್ಡದಿನೇನು ಮಾಡಿರೋಕ್ಕೆ ಸಾಧ್ಯನೇ ಇಲ್ಲ. ಅದೇ ನೀ ಪಿಲಾನ್ ಮಾಡಿರ್ತಾರೆ. ಸಾಯಿಸ್ಬಿಟ್ಟು ಆಸ್ತಿ ಪಾಸ್ತಿ ಎಲ್ಲ ಹೊಡೆದು ಬಿಡೋಣ ಅಂತ ನೋಡ್ಗಿಡೋಳೋ ಏನೋ. ಯಪ್ಪ, ಯಾಕೆ ಬೇಕು? ಮೊದಲು ಹೋಗ್ಬಿಟ್ಟು ಹೋಗುತ್ತೋ ನನ್ನ ಮಗನ ಕರ್ಕೊಂಬಿಟ್ಟು ಬರ್ತೀನಿ ಇರು. ಇಲ್ಲ ಅಂತಂದರೆ ಆಗೋದಿಲ್ಲ ಅಷ್ಟೇ ನೀ ಇರು, ಕರ್ಕೊಂಬಿಟ್ಟು ಬರ್ತೀನಿ. ಅಯ್ಯೋ, ಈ ಹಳ್ಳಿನಾಗೆ ಯಾರ್ಯಾರಿಗೆ ಏನೇನು ಆಗ್ತಿತ್ತೋ, ಯಾರ್ಯಾರಿಗೆ ಯಾರ್ಯಾರು ಆಗೋದಿಲ್ವೋ ಗೊತ್ತೇ ಆಗಲ್ಲ. ಪಕ್ಕದೂರಿಂದ ಇಲ್ಲಿಗೆ ಬರ್ತಿದ್ದೀನಲ್ಲ ಮೇಡಮ್ ಆಗಿ, ನನಗೆ ಬುದ್ಧಿ ಇಲ್ಲ ಬಿಡು. ಅಳಿಯ ಬಾಪ, ನಿನಗೆ ಅಂತ ಹೇಳ್ಬಿಟ್ಟು ಇವತ್ತು ಬೊಜ್ಜಿ ಎಲ್ಲ ಮಾಡಿವ್ನಿ. ಬಾ, ತಿನ್ಕೊಂಡು ಹೋಗಿವಂತ ಬಾ. ಅತ್ತೆ, ಮಂತಕ್ಕೆ ಹೋಗ್ಬೇಕು. ಅಯ್ಯೋ ಮುದ್ದಿನಳಿಯ, ತಿನ್ಕೊಂಡು ಹೋಗಪ್ಪ. ನಿನಗಿಲ್ದಿದ್ದ ಇನ್ನು ಯಾರಿಗೆ ಅಂತ ಈಕ್ಳು ಹೇಳು. ನನ್ನ ಮಗಳು ಒಳ್ಳೆ ಮೂಸಂಡೆ ಕೂತ್ಕೊಂಡಿರ್ತಾಳೆ. ಬಾ, ಅವಳನ್ನು ಮಾತಾಡ್ಸ್ಕೊಂಡು ಕುಂತ್ಕೊಳ್ಳೋಣ ಬಾ. ಹೋಗ್ಬಿಟ್ಟು ಆರಾಮಾಗಿ ಒಂದು ಸ್ವಲ್ಪ ಆಟಾಡ್ಕೊಂಡ್ಬಿಟ್ಟು ಹೋಗಿವಂತೆ. ಇಷ್ಟು ಅರ್ಜೆಂಟಾಗಿ ಮನೆಗೆ ಹೋಗ್ಬಿಟ್ಟು ಏನು ಮಾಡ್ತೀಯಾ? ಅತ್ತೆ ಮನೆ ಕಣಪ್ಪ, ಅತ್ತೆ ಮನೆ. ಯಾವಾಗೂ ಅತ್ತೆ ಮನೆಗೇನೇ ಇರೋದು ಕಲಿ, ಸರಿನಾ? ಮುಂದೆ ನನ್ನ ಮಗಳನ್ನ ಮದುವೆ ಮಾಡ್ಕೊಂಡು ನನ್ನ ಮಗಳನ್ನ ನೋಡ್ಕೋಬೇಕಾಗಿರೋ ನೀನೇ ತಾನೇ? ನೀನೇ ನೋಡ್ಕೊಂಡಿಲ್ಲ ಅಂತಂದ್ರೆ ಹೆಂಗಪ್ಪ ನನ್ನ ಮಗಳನ್ನ? ಹೇಳು ನೀನೇ ನೀನಿಯ. ಅತ್ತೆ, ನಾನು ದೊಡ್ಡವನಂದ್ರೆ ನಿಮ್ಮ ಮಗಳನ್ನ ಎಲ್ಲರೂ ನಾನೇ ನೋಡ್ಕೋತೀನಿ ಕಣತ್ತೆ. ಅಷ್ಟೇ ಅಲ್ಲ ಕಣತ್ತೆ, ಅಪ್ಪ ಅಮ್ಮ ನಾವು ಎಲ್ಲ ಸಣ್ಣಕೇನೆ ಇರಬೇಕು ಅತ್ತೆ. ಚೆನ್ನಾಗಿ ನೋಡ್ಕೋತೀನಿ ಅತ್ತೆ ನಾನು. ಒಳ್ಳೆ ಹುಡುಗ. ಬಾಪ ಬಾ, ನಿನಗೆ ಒಳಗಡೆ ಬಿಸಿ ಬಜ್ಜಿ ಹಾಕ್ಬಿಟ್ಟು ಕೊಡ್ತೀನಿ. ಬಾ, ತಿನ್ಕೊಂಡು ಕುಂತ್ಕೊಂಡಿವಂತೆ ನನ್ನ ಮಗಳ ಜೊತೆ ಆಟಾಡ್ತಾ ಇರೋ. ಅಷ್ಟಾಗಿ ನಿಂಗೆ ಬಿಸಿ ಬಜ್ಜಿ ಮಾಡ್ಬಿಟ್ಟು ಕೊಡ್ತೀನಿ, ಸರಿನಾ? ಬಾ, ಈ ಸ್ಕೂಲಿಗೆ ಸೇರಿಸೋದಂತೆ ನಿಮ್ಮಪ್ಪ. ಯಾವ ಸ್ಕೂಲು ಅಂತ ಹೇಳು, ನನ್ನ ಮಗಳನ್ನ ಅಲ್ಲೇನೇ ಸೇರಿಸ್ಬಿಡ್ತೀನಿ. ಸರಿ ಆಯ್ತು. ಸರಿ ಬಾಪ, ಬಾ. ಈ ಶಾರದಾ ನನ್ನ ಮಗನ ಕರ್ಕೊಂಡ್ಬಂದು ಇಲ್ಲೇ ಇರಿಸ್ಕೊಂಡವಳ ಏನು? ಒಂದು ಕಿತ್ತ ಮನೆ ಒಳಗಡೆ ಹೋಗಿ ನೋಡಬೇಕು. ನಿಧಾನಕ್ಕೆ ಹೋಗಿ ನೋಡಿದ್ರೆ ನನಗೆ ಗೊತ್ತಾಗೋದು. ಇಲ್ಲ ಅಂತಂದರೆ ಬೇಕಾದ್ರೆ ಅವ್ನು ನನ್ನ ಮಗನೂ ಮಡಗಿಗೆ ಬಿಡ್ತಾಳೆ. ಏನು ಮಾಡ್ತಾಳೆ ಏನು ಎತ್ತ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಾಗಬೇಕು. ಇವತ್ತು ಗೊತ್ತಾಗಲಿ ವಿಚಾರ, ಗ್ರಾಚಾರ ಬಿಡಿಸ್ಬಿಡ್ತೀನಿ. ಈ ಮನೆ ಎಷ್ಟು ಊರಾಚೆ ಕಟ್ಕೊಂಡ್ಬಿಟ್ಟು ಆರಾಮಾಗಿ ಬಿದ್ದವಳೆ, ಕಿತ್ತೋದವಳು. ಇರು, ಮಾಡ್ತೀನಿ ಇರು. ನನ್ನ ಮಗನ ವಾಯ್ಸ್ ಕೇಳಿಸ್ತೈತೆ. ಕೇಳಿಸ್ತೈತೆ. ನನ್ನ ಮಗ ಇಲ್ಲೇನೇ ಅವನೇ. ಏನೇನು ಮಾತಾಡ್ತಾವ್ರೆ, ಏನೇನು ಬಿಡ್ತಾವ್ರೆ ಅಂತ ಗೊತ್ತಾಗಬೇಕಲ್ಲ. ಮಾತಾಡಲಿ. ಇವತ್ತು ಐತೆ ಶಾರದಿಗೆ ಕ್ಯಾಕುರ್ಸ್ ಮಕ್ಕೋಗ್ದೇನೆ ನೀ ನನ್ನ ಕರ್ಕೊಂಡು ಹೋಗೋದು ನನ್ನ ಮಗನ್ನ. ಅತ್ತೆ ಅತ್ತೆ ಇದೇ ನನ್ನ ಮಗ ಅತ್ತೆ ಅಂತ ಕರಿತಾ ಇದ್ದಂಗೆ ಅವನೇ. ಸೂಪರ್ ನನ್ನ ಮಗನೂ ನನ್ನ ಹತ್ರ ಮುಚ್ಚಿಟ್ಬಿಟ್ಟು ಕಲ್ತ್ಕೊಬಿಟ್ಟ. ಎಲ್ಲರ ಅಪ್ಪನ ಬುದ್ಧಿ ನೀನಿಯ ಬರೋದು ಅಂತ ಹೇಳ್ಬಿಟ್ಟು ನಂಗೆ ಇವಾಗ ಸಂದ ಗೊತ್ತಾಯ್ತೈತೆ. ಎಲ್ಲರ ಅಪ್ಪನ ಬುದ್ಧಿ ನೀನಿಯ ಬರೋದು, ಒತ್ತು ಪೈಸೋದು ಬೇರೆ ಬುದ್ಧಿ ಬರೋಕ್ಕಿಲ್ಲ. ಇದು ನಂತರ ಬುದ್ಧಿ ಅಂತ ನನ್ನ ಮಗನಿಗೆ ಜೀವ ಅಂದಾಗ ಬರೋಕ್ಕಿಲ್ಲ ಬಿಡು. ಏನು ಮಾಡ್ತಾವನೆ? ಇಬ್ರು ನೋಡಿದ್ರೆ ಇವಾಗೇನಿಯ ಎಷ್ಟು ಸಂದಕ್ಕಿದ್ದೀರಾ ಅಂತ ಹೇಳಿದ್ರೆ ಅಷ್ಟು ಸಂದಕ್ಕಿದ್ದೀರಾ ಇಬ್ರುನುವೆ. ಅಪ್ಪ ಸದ್ಯ. ಸರಿ ಇಬ್ರುನುವೆ ಕುಂತ್ಕೊಂಡು ಆಟ ಆಡ್ತಾ ಇರ್ರಿ. ನಾನು ಹೋಗ್ಬಿಟ್ಟು ನಿಮ್ಮಿಬ್ರಿಗೂ ಬಜ್ಜಿ ಎಲ್ಲನೂ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಸಂದಕ್ಕೆ ತಿನ್ಕೊಳ್ಳಿವ್ರಂತೆ. ಆಯ್ತು ಅತ್ತೆ. ಅಪ್ಪ, ಇವ್ನು ಅತ್ತೆ ಅಂತ ಕರಿತಾ ಇದ್ರೆ ₹1,00,00,000 ಆಸ್ತಿ ಎಲ್ಲ ಕಣ್ಮುಂದಕ್ಕೆ ಬಂದು ಹೋಯ್ತೈತೆ. ₹1,00,00,000 ಆಸ್ತಿನಾಗೇನಿಯ ಮನೆಗೆ ಬಿಟ್ಟು ನೀನು ಅಂತ ಅನ್ನಿಸ್ತೈತೆ. ನೀನು ಅತ್ತೆ ಅಂತ ಕರಿತಾ ಇದ್ರೆ ನನ್ನ ಮನಸ್ಸಿಗೆ ಎಷ್ಟು ಆನಂದ ಆಯ್ತೈತೆ ಅಂದರೆ ಅಷ್ಟು ಆನಂದ ಆಯ್ತೈತೆ ಕಣಪ್ಪ, ಆನಂದ ಆಯ್ತೈತೆ. ನಿನ್ನಂತ ಅಳಿಯನ್ ಪಡೆಯೋಕ್ಕೆ 7 ಜನ್ಮದ ಪುಣ್ಯ ನೀನಿಯ ಮಾಡಿವ್ನಿ. ಅದಕ್ಕೆ ಗಿಡ ಆಗಿರೋದ ಅವಾಗೇನೇ ಬಗ್ಗಿಸ್ತಾ ಇರೋದು. ನಿನ್ನ ಮರ ಆದ್ಮೇಲೆ ಬಗ್ಸಕ್ಕಾಯ್ತದ ಹೇಳು? ನನ್ನ ಮುದ್ದಿನ ಅಳಿಯ ಯಾವತ್ತು ನನ್ನ ಮಗಳು ಕೈ ಬಿಡ್ಬೇಡ ಕಣಪ್ಪ. ಇಲ್ಲ ಅತ್ತೆ. ಅಯ್ಯೋ ಬಂಗಾರ, ಇರಪ್ಪ ಇರು. ಹೋಗ್ಬಿಟ್ಟು ನಿನಗೆ ಅಂತ ಹೇಳ್ಬಿಟ್ಟು ಬಜ್ಜಿ ಮಾಡ್ಕೊಂಡ್ಬಿಟ್ಟು ಬರ್ತೀನಿ, ತಿನ್ಕೊಂಡಿವ್ರಂತೆ. ನಿಮ್ಮಮ್ಮ ಎಷ್ಟು ಒಳ್ಳೇದು. ನಿಮ್ಮಮ್ಮ ಯಾವಾಗೂ ನಿಂಗೆ ತಿನ್ನೋದು ಅದು ಇದು ಅಂತ ಹೇಳ್ಬಿಟ್ಟು ಮಾಡಿ ಕೊಡ್ತಾ ಇರ್ತದೆ ಅಲ್ವಾ? ನಮ್ಮ ಅಮ್ಮ ನಿನ್ಗಷ್ಟೇ ಮಾಡ್ಕೊಡ್ತದೆ. ನಾನು ಕೇಳಿದ್ರು ಮಾಡ್ಕೊಡಕ್ಕಿಲ್ಲ. ನೀನ್ ಬಾ, ದಿನ ನೀನ್ ಬಂದ್ರೇನೆ ನನಗೆ ನಮ್ಮ ಅಮ್ಮ ಕೊಡೋದು ತಿನ್ನಕ್ಕೆ. ಇಲ್ಲ ಅಂದ್ರೆ ನಮ್ಮ ಅಮ್ಮ ಕೊಡಕ್ಕಿಲ್ಲ. ನನಗಿನ್ನ ನೀನು ಅಂದ್ರೇನೆ ಅಮ್ಮಂಗೆ ಜಾಸ್ತಿ ಇಷ್ಟ. ನಾನು ಅಂದ್ರೆ ಏನೂ ಇಷ್ಟ ಇಲ್ಲ, ಸ್ವಲ್ಪನೂ ಇಷ್ಟ ಇಲ್ಲ. ನೀನಂದ್ರೇನೆ ಜಾಸ್ತಿ ಇಷ್ಟ ನಮ್ಮ ಅಮ್ಮಂಗೆ. ನೀನ್ ಬಂದ ಎಲ್ಲ ತಿನ್ನೋದು ಮಾಡ್ಕೊಡ್ತದೆ. ಅದಕ್ಕೆ ನೀನ್ ದಿನ ನಮ್ಮ ಮನೆಗೆ ಬಾ.
ಹೌದಾ ನಿಮ್ಮಮ್ಮ ನಾನು ಅಂದ್ರೆ ಅಷ್ಟೊಂದು ಇಷ್ಟನಾ? ಹ್ಮ್. ಅಯ್ಯೋ 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 ಅಯ್ಯೋ, ನನ್ನ ಮಗ ಇಲ್ಲೇ ನೆನೆಯವನಲ್ಲಪ್ಪೋ, ಇಲ್ಲೇ ನೆನೆಯವನೇ. ಮಾಡ್ತೀನಿ ಇರು ಸರಿಯಾಗಿ. ಏಯ್, ಇಲ್ಲೇನ್ಲ ಮಾಡ್ತಾ ಇದೀಯಾ? ಸಿಸ್ವಾರ ಮುಗಿಸ್ಕೊಂಡು ಮುಚ್ಕೊಂಡು ಮನೆಗೆ ಬಾರ್ಲಾ ಅಂತ ಹೇಳಿದ್ರೆ ಇಲ್ಲೇನ್ಲ ಮಾಡ್ತಾ ಇದೀಯ ನೀನು? ಅಮ್ಮ ಅಮ್ಮ, ಅತ್ತೆ ಮನೆಯಾಗಿದ್ದೀನಿ ಕಣಮ್ಮ. ಅತ್ತೆ ಬೋಂಡ ಮಾಡ್ತೀನಿ, ಬಜ್ಜಿ ಮಾಡ್ತೀನಿ, ಕುಂತ್ಕೊಂಡಿರು ಅಂತ ಹೇಳ್ತು ಕಣಮ್ಮ. ಅದಕ್ಕೆ ನೀನಿಯ ಇಲ್ಲಿಗೆ ಬಂದಿದ್ದೀನಿ ಕಣಮ್ಮ. ಯಾವಳು ನಿನ್ಗತ್ತೆ? ಹಾ, ಯಾವಳು ನಿನ್ಗತ್ತೆ? ಇದೇನು ಅತ್ತೆ ಮನೆ ಅಂತ ಅನ್ಕೋಬಿಟ್ಟಿಲ್ಲ ನೀನು? ಮುಚ್ಕೊಂಡು ನಮ್ಮ ಮನೆಗೆ ಬಾರ್ಲಾ ಅಂತ ಹೇಳಿದ್ರೆ ಈಗಾಗ್ಲೇ ನೀ ಅತ್ತೆ ಮಾವ ಅಂತ ಹೇಳ್ಬಿಟ್ಟು ಕಂಡ್ರ ಮನೆಗೆ ಹೋಗೋದು ಕಲ್ತ್ಬಿಟ್ಟಿದೀಯಾ? ಅಯ್ಯೋ ಇವಳು ಯಾಕಪ್ಪ ಬಂದ್ಲು? ಯಾಕೆ ಮನೆಯಾಳಿ ಇನ್ನು ಏನ್ ನಮ್ಮ ಮನೆ ಹಾಳು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಸ್ಕೆಚ್ ಆಗ್ತಾ ಇದೆಯಾ ನೀನು? ಹಾ, ಇನ್ನು ಏನ್ ನಮ್ಮ ಮನೆ ಹಾಳು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಹೇಳು? ಇನ್ನು ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ನನಗಂತೂ ಗೊತ್ತಾಯ್ತಿಲ್ಲ. ನೀನ್ ಕಿತ್ತೋದಳಲ್ವಾ, ನನ್ನ ಮಗನ್ ಸಾಯಿಸ್ಬೇಕು ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಬಂದಿದ್ಯಾನ ಇಲ್ಲಿಗೆ ನೀನು? ಹಾ, ನನ್ನ ಮಗುನ ನಮ್ಮ ಮನೆಗೆ ಬರ್ಬೇಕು ಅವನು, ಅದ್ಬಿಟ್ಬಿಟ್ಟು ದಿನ ನಿಮ್ಮ ಮನೆ ಕರ್ಕೊಂಡ್ ಬಂದಿರಿಸ್ಕೊಂತ ಇದ್ಯಾ? ಏನ್ ಪ್ಲಾನ್ ಮಾಡಿದ್ಯಾ ನೀನು? ಏನ್ ಪ್ಲಾನ್ ಮಾಡಿದ್ಯಾ? ನನ್ನ ಮಗನ್ ಸಾಯಿಸ್ಬಿಟ್ಟು ಆಸ್ತಿ ಎಲ್ಲ ಹೊಡ್ಕೊಂಡ್ಬಿಡ್ಬೋದು ಅಂತ ಅನ್ಕೊಂಡಿದ್ಯಾನೆ? ಹಾ, ಅದೆಲ್ಲ ಈ ಜನುಮ್ದಾಗ ಸಾಧ್ಯ ಇಲ್ಲ. ಅಯ್ಯೋ 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 ಅಯ್ಯೋ, ನಾನು ಯಾಕೆ ನಿನ್ನ ಮಗನ್ ಸಾಯಿಸಕ್ಕೆ ಅಂತ ಹೇಳ್ಬಿಟ್ಟು ಇದು ಮಾಡ್ಲಿ? ನನಗೆ ಮಕ್ಳಂದ್ರೆ ಭಾಳ ಇಷ್ಟ. ಮಕ್ಳ ಮೇಲೆ ಪಿರುತಿ ಶಾನೆ ನನಗೆ. ಹಂಗೆಲ್ಲ ಸಾಯಿಸೋ ಬುದ್ಧಿ ನಿಮ್ಮ ಮನೆಗೆ ಇರ್ಬೋದು ಅಷ್ಟೇನಿಯ. ನನಗಂತೂ ಎಂಥ ಬುದ್ಧಿನೂ ಇಲ್ಲ ನನಗೆ. ಸಾಯಿಸೋ ಬುದ್ಧಿ ಅಂತೂ 10 ಪೈಸದೂ ಇಲ್ಲ. ಏನೋ ನಮ್ಮ ಮನೆಗೆ ಬೊಜ್ಜಿ ಮಾಡ್ತಾ ಇದ್ದೆ. ನನ್ನ ಮಗಳು ನಿನ್ನ ಮಗ ಇಬ್ರು ಕ್ಲೋಜ್ ಫ್ರೆಂಡ್ಸು. ನನ್ನ ಮಗಳು ಅವನು ಯಾವಾಗೂ ಆಟ ಆಡ್ಕೊತಾನೆ ಇರ್ತಾರೆ. ನನ್ನ ಮಗಳು ಆಟ ಮಾಡ್ತಾ ಇದ್ಲು. ಅಮ್ಮ ಇವನನ್ನು ಕರ್ಕೊಂಡು ಹೋಗೋಣ ಕಣಮ್ಮ, ಇವನನ್ನು ಕರ್ಕೊಂಡು ಹೋಗೋಣ ಕಣಮ್ಮ ಅಂತ ಆಟ ಮಾಡ್ತಾ ಇದ್ಲು. ಅದಕ್ಕೆ ನಾನು ಪಾಪ ಬಿಡು ಅಂತ ಹೇಳ್ಬಿಟ್ಟು ನಾನು ಕರ್ಕೊಂಡ್ಬಿಟ್ಟು ಬಂದಿದ್ದೆ ಅಷ್ಟೇನಿಯ. ಅಷ್ಟು ಬಿಟ್ಬಿಟ್ರೆ ನಿನ್ನ ಮಗನ ಸಾಯಿಸ ಅಂತದು ನನಗೇನು ಬರ್ತದೆ? ನಿನ್ನ ಮಗು ನಾನು ಸಾಯಿಸಿದ್ರೆ ನನಗೆ ಎಲ್ಲಿಂದ ಬರ್ತದೆ ಹೇಳು? ಆಸ್ತಿ ಎಲ್ಲ ನೀನು ಸುಮ್ಮನೆ ಹೆಂಗ್ ಸಿಕ್ಕರಂಗೆ ಮಾತಾಡಕ್ಕೆ ಹೋಗ್ಬೇಡ. ಈಗಲೇ ಹೇಳಿದೀನಿ, ನನ್ನ ಮಗಳು ಫ್ರೆಂಡು ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಟ್ಟು ಬಂದೆ ಅಷ್ಟೇನಿಯ. ನಿನ್ನ ಮಗ ಅಂತ ಹೇಳ್ಬಿಟ್ಟು ನನಗೆ ಗೊತ್ತೇ ಇರಲಿಲ್ಲ. ಈಗಲೇನಿಯ ಗೊತ್ತಾಯ್ತಿರೋದು ನಿನ್ನ ಮಗ ಅಂತ ಹೇಳ್ಬಿಟ್ಟು. ನನಗೆ ನಿನ್ನ ಮಗನ ಯಾರು ನನಗೆ ಗೊತ್ತೇ ಇರಲಿಲ್ಲ. ನಾನೇನು ಕೂರಾಗೆಲ್ಲ ನೋಡಕ್ ಹೋಗ್ಲಿ? ನಿನ್ನ ಮಕ್ಳು ಯಾರು, ಕಂಡರ್ ಮಕ್ಳು ಯಾರು ಅಂತ ಹೇಳ್ಬಿಟ್ಟು? ಸಾಕು ಮುಚ್ಚೆ ಬಾಯಿ. ನೀನೇನು ನಿನ್ನ ಆಕ್ಟಿಂಗ್ ಏನು ಅಂತ ಹೇಳ್ಬಿಟ್ಟು ನನಗೆ ಸಂದಾಗ ಗೊತ್ತು. ಹಾ, ಏನು ಮೊಳ್ಮಳ್ಳಿ ಥರ ಆಕ್ಟಿಂಗ್ ಮಾಡ್ತೀಯಾ? ನನ್ನ ಮಗ ಅಂತ ಗೊತ್ತಿದ್ದೇನೆ ಇಲ್ಲೋ ಕರ್ಕೊಂಡ್ಬಿಟ್ಟು ಬಂದಿರೋದು ನೀನು. ಅಯ್ಯೋ 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 ಅಯ್ಯೋ, ಎಂತ ಅಪಾದನೆ ಒರೆಸ್ಬಿಟ್ಟೆ. ಹಾ, ನಾನೇನು ತಪ್ಪು ಮಾಡಿದ್ದೀನಿ? ನನ್ನ ಆಸ್ತಿ ಎಲ್ಲ ಬಡ್ದು ಬಾಯಿಗೆ ಹಾಕೊಂಡವ್ ನಿನ್ನ ಗಂಡ. ಆದ್ರೂ ನಾನು ಏನೂ ಮಾತಾಡಿದಂಗೆ ಬಾಯಿ ಮುಚ್ಕೊಂಡು ಸುಮ್ಕೇವ್ ನಿನ್ನ. ಅದಕ್ಕೆ ನೀನು ಇಷ್ಟೆಲ್ಲ ಮಾತಾಡ್ತಿರೋದು. ನಿನ್ನ ಮಗನ ನಾನೇನು ಬುಟ್ಟಿಗೆ ಹಾಕಂತ ಇಲ್ಲ. ನಿನ್ನ ಮಗನ ನಾನು ಸಾಯಿಸ್ತಾನೋ ಏನು ಮಾಡ್ತಿಲ್ಲ. ಒಂದು ಕಿಟ ಕೇಳು, ಎಂದ ಅವ್ನಿಗೊಂದು ಏಟ್ ಹಾಕಿದ್ದೀನ ಕೇಳು. ಅಮ್ಮ, ಅತ್ತೆನ್ ಬೈಬೇಡ ಕಣಮ್ಮ. ಅತ್ತೆ ಬಾಳ ಒಳ್ಳೇದು ಕಣಮ್ಮ. ಅತ್ತೆ ನನಗೆ ತಿನ್ನಕ್ಕೆಲ್ಲ ಕೊಡ್ತದೆ ಕಣಮ್ಮ. ಪ್ರೀತಿಯಿಂದ ನೋಡ್ಕೊತದೆ ಕಣಮ್ಮ. ನಿನಗಿನ್ನ ಶಾನೆ ಪ್ರೀತಿಯಿಂದ ನೋಡ್ಕೊತದೆ ಕಣಮ್ಮ. ಇಲ್ಲಿಗೆ ಬಂದ್ರೆ ನನಗೆ ಕೋಳಿ ಸಾರು, ಚಿತ್ರಾನ್ನ, ಆಮೇಲೆ ಒಬ್ಬಿಟ್ಟು ಎಲ್ಲನೇ ಮಾಡಿ ತಿನ್ನಿಸ್ತದೆ ಕಣಮ್ಮ. ಅಷ್ಟು ಬಿಟ್ರೆ ಪಾಪ ಅತ್ತೆ ಇನ್ನೇನು ಮಾಡಕ್ಕಿಲ್ಲ ಕಣಮ್ಮ. ಅತ್ತೆ ಬಾಳ ಒಳ್ಳೇದು ಕಣಮ್ಮ. ಸುಮ್ಕಿರು ಕಣಮ್ಮ, ಬೈಬೇಡ. ಅತ್ತೆ ಒಳ್ಳೇದು. ನಂಗೊಂದು ಅರ್ಥ ಆಯ್ತಿಲ್ಲ. ಅತ್ತೆ ಅತ್ತೆ ಅಂತ ಹೇಳ್ತಾಳೆ ಅಂದರೆ ಅತ್ತೆ ಅಂದರೆ ಗಂಡನ ತಂಗಿನೂ ಅಕ್ಕನೂ ಆಗಿರಬೇಕು. ಅಂದರೆ ನನ್ನ ಗಂಡನ್ನ ತಗುಲ್ಕೊಂಡಿದ್ದಂಗೆ ಅಕ್ಕ ತಂಗಿ ಆಗ್ಬಿಟ್ಲಾ? ಅಷ್ಟು ಬಿಟ್ಬಿಟ್ಟು ನನ್ನ ಮಗುನ ಏನು ಲಾಭ ಇಲ್ದಿರ ಇವಳು ಯಾಕೆ ಕರ್ಕೊಂಬಂದು ಇವಳು ಮನೆಗೆ ಇರಿಸ್ಕೊಂಡು ಒಬ್ಬಟ್ಟು ಚಿತ್ರಾನ್ನ ಕೋಳಿ ಸಾರು ಅಂತ ಹಾಕ್ತಾವಳೆ? ಅದು ನನಗೆ ಗೊತ್ತಾಯ್ತಿಲ್ವಲ್ಲ. ನನಗೇನು ನಡೀತೈತೆ ಅಂತಲೇ ಗೊತ್ತಾಯ್ತಿಲ್ಲ. ಅಂದರೆ ಇವಳಿಗೆ ನನ್ನ ಮಗ ಅಂತ ಗೊತ್ತಿಲ್ಲದೇ ಕರ್ಕೊಂಬಂದ್ಬಿಟ್ಲಾ ಏನು? ಹಾಂ, ಇದ್ರೂ ಇರ್ಬೋದೇನೋ. ಇಷ್ಟು ಬಿಟ್ಬಿಟ್ಟು ಬೇರೆ ಇನ್ನೇನು ಇಲ್ಲ ಅಂತ ಅನ್ನಿಸ್ತದೆ. ಇನ್ನೇನು ಸಾಧ್ಯ? ಇನ್ನು ಇಷ್ಟು ಚಿಕ್ಕ ಹುಡುಗ ಮಗುನ ಕರ್ಕೊಂಡ್ಬಂದ್ಬಿಟ್ಟು ಪ್ರೀತಿಯಿಂದ ನೋಡ್ಕೊತಾವಳೆ ಅಂತ ಹೇಳಿದ್ರೆ ಇನ್ನೇನು ಸಾಯ್ಸಕ್ಕಂತೂ ಪ್ಲಾನ್ ಮಾಡ್ತಿಲ್ಲ. ಆದರೆ ಇವಳು ತಲೆನಾಗ ಏನೋ ಓಡ್ತಾ ಇರ್ತದೆ ಅಂತ ಮಾತ್ರ ಗೊತ್ತು ನನಗೆ. ಏನು ಅಂತ ಸರಿಯಾಗಿ ಗೊತ್ತಾಯ್ತಿಲ್ಲ. ನೋಡ್ಲಾ, ಇನ್ನೊಂದ್ಕಿತ ಅತ್ತೆ ಮನೆ, ಮಾವನ ಮನೆ, ಚಿಕ್ಕಪ್ಪನ ಮನೆ ಅಂತ ಹೇಳ್ಬಿಟ್ಟು ಯಾರ ಮನೆಗೆ ಓದೆ ಅಂತ ಹೇಳಿದ್ರೆ ಹಂಗೇನಿಯ ರುಬ್ಬಾಕ್ಬಿಡ್ತೀನಿ ಅಷ್ಟೇ ಏನಿಯ. ನಡಿ ಮನೆಗೆ ನೋಡಿ ಹೋಗೋಣ ಸುಮ್ಕೆ ಏನಿಯ. ಅವ್ರ ಮನೆ ಇವ್ರ ಮನೆ ಕಂಡರ್ ಮನೆ ಅಂತ ಹೇಳ್ಬಿಟ್ಟು ತಿರ್ಗದೇನಿ ಆಗೋಗ್ಬಿಡ್ತದೆ ನಿನಗೆ. ಲೋಪರ್ ಬಟ್ಟಿನ ತಗೊಂಬಂದು ನಡಿಲ್ಲ. ನಿಮ್ಮ ಅಪ್ಪನ ಬುದ್ಧಿ ಎಲ್ಲೋಯ್ತದೆ ನಿನ್ಗಂತೂ. ನಮ್ಮ ಮನೆ ಊಟಕ್ಕಿನ ಬರೀ ಕಂಡರ್ ಮನೆ ಊಟನೇ. ನಿಮ್ಮ ಅಪ್ಪಂಗೂ ಇಷ್ಟ ಶಾನೆ, ನಿಂಗೂ ಇಷ್ಟ ಶಾನೆ. ನಾನೇನು ಕೂಳ್ಬೇಕಾಕಲ್ಲ ಅಂತಂದೆ, ನಾನು ಬಜ್ಜಿ ಮಾಡ್ಕೊಡಕ್ಕಿಲ್ಲ ಅಂತಂದೆ, ಇಲ್ಲ ಕೋಳಿ ಸಾರು ಮಾಡ್ಕೊಡಕ್ಕಿಲ್ಲ ಅಂತಂದೆ. ನಡಿ ತಿನ್ನಡಿ, ಮನೆಗೇನಿ ಅದೆಷ್ಟು ಬೇಕೋ ಹಾಕ್ತೀನಿ. ಅಮ್ಮ, ಅತ್ತೆ ಅತ್ತೆ. ಅತ್ತೇನೂ ಇಲ್ಲ ಕತ್ತೇನೂ ಇಲ್ಲ, ನಡಿಲ್ಲ. ಯಪ್ಪ ಸದ್ಯ ನನ್ನ ಉದ್ದೇಶ ಏನು ಅಂತ ಇವಳಿಗಂತೂ ಗೊತ್ತಾಗ್ಲಿಲ್ವಲ್ಲ. ಅಷ್ಟೇನಿಯ ಸಾಕು. ಇವಳಿಗೇನಾರ ನನ್ನ ಉದ್ದೇಶ ಗೊತ್ತಾಗೋಗ್ಬಿಟ್ಟಿದ್ರೆ ಅಷ್ಟೇನಿಯ ಕತೆ. ಲೇ, ನೀನೇನೆ ಗೂಬೆ ಥರ ನೋಡ್ತಾ ಇದೀಯಾ? ನೋಡು, ಇವಾಗ ಓದ್ನಲ್ಲ ಹುಡುಗ, ಚೆನ್ನಾಗಿ ಫ್ರೆಂಡ್ ಮಾಡ್ಕೋಬೇಕು. ಅವ್ನು ಬಂದ್ರೆ ನಿಂಗೆಲ್ಲನೂ ಚಾಕ್ಲೇಟು ಬಿಸ್ಕೆಟು ಎಲ್ಲ ಕೊಡೋದು. ಅವನನ್ನ ನೀನೇನೇ ಪ್ರೀತಿಯಿಂದ ಮಾತಾಡಿಸಿ ಕರ್ಕೊಂಡ್ಬಿಟ್ಟು ಬರಬೇಕು. ಕ್ಲೋಸ್ ಫ್ರೆಂಡ್ ಮಾಡ್ಕೋಬೇಕು. ಸರಿ ಕಣಮ್ಮ, ಆಯ್ತು. ಸಿಸ್ವಾರ್ದಾಗು ಈ ಸ್ಕೂಲಿಗೆ ಹಾಕ್ತೀನಿ. ಈ ಸ್ಕೂಲಾಗೂ ಜೊತೆಗೇನಿಯ ಕೂರಿಸ್ಕೋಬೇಕು ನೀನು. ಸರಿ ಕಣಮ್ಮ, ಆಯ್ತು.